ಯುದ್ಧದ ಹಿನ್ನೆಲೆ ಇರಾನ್ ಅರ್ಮುಜ್ ಜಲಸಂಧಿಯನ್ನ ಮುಚ್ಚಿರೋದ್ರಿಂದ ತೈಲ ಪೂರೈಕೆ ವಿಳಂಬವಾಗ್ತಾ ಇದೆ. ಈ ನಡುವೆ ದೇಶದಾದ್ಯಂತ ಎಲ್ಪಿಜಿ ಪೂರೈಕೆಗೆ ಯಾವುದೇ ರೀತಿ ಅಡ್ಡಿ ಇಲ್ಲ ಎಂದು ಕೇಂದ್ರ ಸರ್ಕಾರ ಒಂದು ಕಡೆ ಸ್ಪಷ್ಟವನ್ನ ಪಡಿಸಿತ್ತು. ಇನ್ನು ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಅನಿಲ ಸರಬರಾಜು ಸುಗಮವಾಗಿ ನಡೆಯಲು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಸದ್ಯಕ್ಕೆ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಡಿಜಿಟಲ್ ವಹಿವಾಟಿನ ಭಾಗವಾಗಿ ಆನ್ಲೈನ್ ಗ್ಯಾಸ್ ಬುಕ್ಕಿಂಗ್ ಪ್ರಮಾಣ 99%ಕ್ಕೆ ತಲುಪಿದ್ರು. OTP ಮೂಲಕ OTP ಆಧಾರಿತ ವಿತರಣೆಯು ಸಹ 94.5ರಷ್ಟಿದೆ. ಇನ್ನು ದೇಶದಾದ್ಯಂತ PNG ಸಂಪರ್ಕಗಳ ಸಂಖ್ಯೆ ಸರಿಸುಮಾರು 8 ಲಕ್ಷಕ್ಕೆ ಏರಿಕೆ ಆಗ್ಬಿಟ್ಟಿದೆ. ಆದ್ರೂ ಸಹ ಪ್ರಸ್ತುತವಾಗಿ ಇಷ್ಟೆಲ್ಲ ಏರಿಕೆ ಆದ್ರೂ ಇಷ್ಟೆಲ್ಲ ಬುಕ್ಕಿಂಗ್ ಆಗ್ತಾ ಇದ್ರು ದೇಶದಲ್ಲಿ ಯಾವುದೇ ರೀತಿಯಲ್ಲೂ ಸಹ ವಿತರಣಾ ಕೇಂದ್ರಗಳಲ್ಲಿ ಪೂರೈಕೆ ಸ್ಥಗಿತಗೊಂಡಿಲ್ಲ ಎಂದು ಇದೀಗ ಸರ್ಕಾರ ಎಲ್ಲರಿಗೂ ಸಹ ತಿಳಿಸಿರುವಂತದ್ದು.